ಜಾತಿ ಗಣತಿ ವರದಿ ಸಂಬಂಧ ಡಿಕೆ ಶಿವಕುಮಾರ್ ಸಭೆ ಕರೆದಿರೋ ಹಿನ್ನೆಲೆಯಲ್ಲಿ ವಿಧಾನಸೌಧದಲ್ಲಿ ಶಾಸಕ ಬಾಲಕೃಷ್ಣ ಅವರು ಕೂಡ ಈ ವಿಷಯವಾಗಿ ಪ್ರತಿಕ್ರಿಯಿಸಿದರು. ನಮ್ಮ ಅಭಿಪ್ರಾಯಗಳನ್ನು ಸಭೆಯಲ್ಲಿ ನಾವು ಹೇಳ್ತೀವಿ, ನಮ್ಮ ಸಮುದಾಯದ ತೀರ್ಮಾನ ಏನು ಅದನ್ನ ನಾವು ಸಭೆಯಲ್ಲೇ ಪ್ರಕಟ ಮಾಡ್ತೀವಿ. ಸಮೀಕ್ಷೆಯಲ್ಲಿ ಒಕ್ಕಲಿಗ, ಲಿಂಗಾಯತ, ಮುಸ್ಲಿಂ, SC, ST ಅಂತ ಪ್ರಶ್ನೆ ಬರೋದಿಲ್ಲ. ರಾಜ್ಯದಲ್ಲಿ ವಾಸ ಮಾಡೋ ಜನಸಂಖ್ಯೆ ಎಷ್ಟಿದೆ ಅನ್ನೋದು ತೀರ್ಮಾನ ಆಗಬೇಕು ಅನ್ನೋದು ನಮ್ಮ ಅಜೆಂಡಾ ಆಗಿದೆ. ಸಮೀಕ್ಷೆ ಬಗ್ಗೆ ಸರ್ಕಾರ ಇನ್ನೂ ಸ್ಪಷ್ಟ ನಿರ್ಧಾರಕ್ಕೆ ಬಂದಿಲ್ಲ. ಬಂದ ನಂತರದಲ್ಲಿ ನಮ್ಮ ನಿರ್ಧಾರವೂ ಕೂಡ ಪ್ರಕಟ ಆಗುತ್ತೆ. ಪ್ರತಿ ಮನೆಗೂ ಹೋಗಿ ಸಮೀಕ್ಷೆ ಮಾಡಿ ವರದಿಯನ್ನ ಕೊಡ್ಲಿ ಅನ್ನೋದು ನಮ್ಮ ಆಗ್ರಹ. ಪ್ರತಿ ಮನೆಗೆ ಹೋಗಿ ಸರ್ಕಾರ ಸರ್ವೆ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನ ಈ ಸಭೆಯಲ್ಲಿ ಇಡ್ತೀವಿ ಅಂತ ಬಾಲಕೃಷ್ಣ ಅವರು ರಿಯಾಕ್ಟ್ ಮಾಡಿದ್ದಾರೆ. ಈಗಾಗಲೇ ಏನು ತಾವು ಚರ್ಚೆ ಮಾಡ್ತಾ ಇದ್ರಲ್ಲ ಜಾತಿ ಗಣತಿ ಬಗ್ಗೆ, ಬಹುಶಃ ಅದರ ಬಗ್ಗೆ ವಿಚಾರ ಚರ್ಚೆ ಮಾಡಲಿಕ್ಕೆ, ಅದರ ಅಂಕಿಅಂಶಗಳನ್ನು ನಮಗೆಲ್ರಿಗೂ ಕೂಡ ನೀಡಲಿಕ್ಕೆ, ನಮ್ಮ ಕಮ್ಯುನಿಟಿಯನ್ನು ನಾವು ಯಾವ ರೀತಿ ಅದರ ಬಗ್ಗೆ ನಾವು ಬಿಂಬಿಸಬೇಕು ಈ ಜಾತಿ ಗಣತಿ ವರದಿನಲ್ಲಿ ಅಂತ ಹೇಳಿ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಕರೆದಿರ್ಬೋದು ಅಂತ ನನ್ನ ಅಭಿಪ್ರಾಯ. ಈ ಒಕ್ಕಲಿಗರು, ಲಿಂಗಾಯತರು, SC, ST, ಮುಸ್ಲಿಮ್ಸ್ ಪ್ರಶ್ನೆ ಬರೋದಿಲ್ಲ. ಇದರಲ್ಲಿ ನಮ್ಮ ರಾಜ್ಯದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನಸಂಖ್ಯೆ ಯಾವ ಜಾತಿ ಎಷ್ಟಿದೆ ಅಂತಕ್ಕಂಥದ್ದು ತೀರ್ಮಾನ ಆಗಬೇಕು ಅಂತಕ್ಕಂಥದ್ದು ಇದರ ಉದ್ದೇಶ ಮತ್ತು ಹಿನ್ನೆಲೆ. ಅದರಿಂದ ಇದನ್ನು ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಸಮೀಕ್ಷೆ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ನಿರ್ಧಾರಗಳು, ತೀರ್ಮಾನಗಳಾಗಿಲ್ಲ. ಅದಕ್ಕೆ ಪ್ರತಿ ಮನೆಗೂ ಹೋಗಿ ಸಮೀಕ್ಷೆ ಮಾಡಿ ವರದಿಯನ್ನು ಕೊಡಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಆಗ್ರಹಿಸ್ತೀವಿ.